ಧನುರ್ರಾಶಿ ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿರೋದಿಲ್ಲ. ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಸಂಕಲ್ಪ ಮಾಡಬೇಕಾದ್ರೆ, ಅಥವಾ ಇನ್ಯಾವುದಾದ್ರೂ ವಿಶೇಷವಾದಂತಹ ಕೆಲಸಗಳಿದ್ದರೆ, ಯಾವುದಾದ್ರೂ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕಾದ್ರೆ ಬೆಳಗ್ಗೆ ಅದನ್ನು ಮುಗಿಸ್ಕೊಂಬಿಡಿ. ಮಧ್ಯಾಹ್ನದ ಒಳಗೆ ಆ ಕೆಲಸಗಳೆಲ್ಲ ಮುಗಿದು ಹೋಗಲಿ ಅನ್ನುವಂಥದ್ದು. ಹಳೆಯ ನ್ಯಾಯಾಲಯದ ಕೇಸುಗಳೇನಾದರೂ ಇದ್ದರೆ ಅದು ತೀರ್ಮಾನ ಆಗುತ್ತೇನೋ, ನನಗೆ ಜಯವಾಗುತ್ತೇನೋ ಅನ್ನುವಂತಹ ಭರವಸೆಗಳು ಮೂಡುವಂತಹ ಸೂಚನೆಗಳಿದೆ. ಆಲೋಚನೆ ಮಾಡಿ. ನಿಮ್ಮ ಪ್ರಯತ್ನ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂಥದ್ದು ಕೂಡ ಇದಕ್ಕೆ ಸೂಚ್ಯವಾಗಿರುತ್ತೆ. ಕಾನೂನಿನ ದೃಷ್ಟಿಯಿಂದ ಮಾನಸಿಕವಾಗಿ ಬೇಸತ್ತಂಥವರಿಗೆ ಸಣ್ಣದಾದಂತಹ ಒಂದು ತಿರುವು ಮತ್ತೆ ಭರವಸೆಯನ್ನು, ಉತ್ಸಾಹವನ್ನು ಮೂಡಿಸುತ್ತೆ. ನಾನು ಪ್ರಯತ್ನ ಮಾಡಿದರೆ ಏನಾದರೂ ಒಳ್ಳೆಯದಾಗಬಹುದೇನೋ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ವಿಚಾರವನ್ನು ಸರಿಯಾಗಿ ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಅನಗತ್ಯವಾಗಿ ಬೇರೆ ಬೇರೆ ವ್ಯವಹಾರಗಳನ್ನು ಬದಿಗಿಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಬರತಕ್ಕಂತಹ ವ್ಯವಹಾರಗಳನ್ನು ಮಾಡೋದಕ್ಕೆ ಹೆಚ್ಚು ಗಮನ ಕೊಡಿ. ಆಗ ಕಾನೂನಾತ್ಮಕವಾದಂತಹ ಒಂದು ರಕ್ಷಣೆ, ಅದರ ಬಲ ನಿಮಗೆ ಖಂಡಿತವಾಗಿ ಸದಾಕಾಲ ಇದ್ದೇ ಇರುತ್ತೆ ಅಂತ ಅರ್ಥ. ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಅದಕ್ಕೆ ಒಂದು ಸಣ್ಣದಾದಂತಹ ತಿರುವು ಸಿಕ್ಕುತ್ತೆ. ಆ ತಿರುವಿನ ಆಧಾರದ ಮೇಲೆ ನೀವು ಮತ್ತೆ ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯವಹಾರವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ, ಮುಂದುವರಿಯೋದಕ್ಕೆ ಅವಕಾಶಗಳಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡ್ತಕ್ಕಂತಹ ಸಂದರ್ಭಗಳು ಬಂದರೆ ತುಂಬ ಆಲೋಚನೆಯನ್ನು ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾವ ದಾಕ್ಷಿಣ್ಯಕ್ಕೆ, ಯಾವ ಒತ್ತಡಕ್ಕೆ ಒಳಗಾಗದಲೇ ಆ ತೀರ್ಮಾನವನ್ನು ನೀವು ಮಾಡಬೇಕು. ಒಂದು ವೇಳೆ ಆ ರೀತಿ ದಾಕ್ಷಿಣ್ಯಕ್ಕೆ ಒಳಗಾದರೆ ಮುಂಬರುವ ದಿನಗಳಲ್ಲಿ ಅದರಿಂದ ಆಗತಕ್ಕಂತಹ ತೊಂದರೆಗಳನ್ನು, ಅನಾಹುತಗಳನ್ನು ಎಲ್ಲವನ್ನೂ ಕೂಡ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಎನ್ನುವಂಥದ್ದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚು ಒತ್ತಡವನ್ನು ತರಬಹುದು. ಅಷ್ಟು ಜವಾಬ್ದಾರಿಯುತವಾದಂತಹ ಕೆಲಸಗಳು ನಿಮ್ಮ ಮುಂದೆ ಇರುತ್ತೆ ಅಂತ ಅರ್ಥ. ಸಕಾಲಕ್ಕೆ ಸೂಕ್ತವಾದಂತಹ ಔಷಧೋಪಚಾರಗಳನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಡಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಪೂರ್ಣ ಗಮನವನ್ನು ಕೊಡಬೇಕಾದಂತಹದ್ದು. ವ್ಯಾಪಾರ, ವ್ಯವಹಾರ, ವಿದ್ಯೆ, ಉದ್ಯೋಗ ಎಲ್ಲವೂ ಕೂಡ ಮಂದಗತಿಯಲ್ಲಿ ಸಾಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೆಲ್ಲ ತುಂಬ ನಿಧಾನವಾಗಿ ಆಗುತ್ತೆ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗುತ್ತೆ. ತಾಳ್ಮೆ ಕಳ್ಕೊಂಡ್ಬಿಟ್ರೆ ಇನ್ನಷ್ಟು ಮತ್ತಷ್ಟು ಆ ವ್ಯವಹಾರ ಹದಗೆಡ್ತಕ್ಕಂಥದ್ದಾಗುತ್ತೆ. ಗಂಟಲಿಗೆ ಸಂಬಂಧಪಟ್ಟಂತಹ ಸೋಂಕು ನಿಮಗೆ ತೊಂದರೆಯನ್ನು ಮಾಡಬಹುದು. ಅಧಿಕಾರಿ ವರ್ಗದಿಂದ ಕೆಲವು ವಿಚಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ, ಸೂಚನೆ ಇದೆ. ತಾತ್ಸಾರ ಮಾಡುವಂಥದ್ದು ಬೇಡ. ಈಶ್ವರನ ಉಪಾಸನೆಯನ್ನು ಮಾಡಿ. ಈಶ್ವರನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಕೊಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ನಿವೃತ್ತಿಗೆ ಒಂದೇ ಒಂದು ಬಿಲ್ಪತ್ರೆ ಶಿವಾರ್ಪಣವಾದರೆ ಅದರಿಂದ ಫಲ ಸಿಕ್ಕತ್ತೆ ಅಂತಕ್ಕಂತಹದ್ದು ಶಾಸ್ತ್ರೀಯ ಮಾತು. ಅದರ ಆದೇಶದಂತೆ ಈಶ್ವರನಿಗೆ ಬಿಲ್ಲುಪತ್ರೆಯನ್ನು ಅರ್ಪಣೆ ಮಾಡಿ. ಶುಭವಾಗಿ. ಕುಂಭರಾಶಿ, ಕುಟುಂಬದಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಮಾನಸಿಕವಾಗಿ ತುಂಬ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಬೇರೆ ಕಡೆ ಉದ್ಯೋಗದ ಅವಕಾಶ ನಿಮಗೆ ಸಿಕ್ಕುವಂಥದ್ದಿರ್ಬೋದು. ಜಟಿಲವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಬಹುದು. ಹಾಗೇ ನೌಕರರು ಉದ್ಯೋಗವನ್ನು ಬದಲಾಯಿಸ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಒದಗಿ ಬರಬಹುದು. ನಿಮ್ಮ ದಿನಚರಿ ಈ ದಿವಸ ಬಹಳ ವ್ಯವಸ್ಥಿತವಾಗಿರುತ್ತೆ. ಅದನ್ನೇ ಪಾಲನೆ ಮಾಡಿ. ಎಷ್ಟು ಹೊತ್ತಿಗೆ ಯಾವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಾದಂತಹ ಒಂದು ಪ್ಲ್ಯಾಂಡ್, ಅದರಂತೆ ನೀವು ಮುಂದುವರಿತಕ್ಕಂತಹದ್ದು ಒಳ್ಳೆಯದು. ನಿಮ್ಮ ಉಪಕಾರ ಪಡೆದಂಥವರು ಸದಾ ನಿಮ್ಮನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ನಿಮ್ಮ ಮಾರ್ಗದರ್ಶನ ಪಡೆಯುವುದಕ್ಕೆ ಹಲವರು ಕಾಯ್ತಾ ಇರ್ತಾರೆ. ಹಲವಾರು ಜನರ ಸಮಸ್ಯೆಗಳು ನಿಮ್ಮ ಮಾರ್ಗದರ್ಶನದಿಂದ ಬಗೆಹರಿಯುತ್ತೆ ಅಂತಾದರೆ ನಿಮ್ಮ ಮಾತು ಬಹಳ ಮೌಲ್ಯಯುತವಾಗಿರುತ್ತೆ ಅಂತ ಅರ್ಥ.
ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅಂತಹ ಶಕ್ತಿ, ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಯೋಗ್ಯತೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲವು ಕೆಲಸಗಳನ್ನು, ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಸಂಪೂರ್ಣವಾಗಿ ಪ್ರಯತ್ನ ಮಾಡಿ. ಯಾವಾಗ ನಿರಂತರ ಪ್ರಯತ್ನ ಇರುತ್ತೋ ಆಗ ಒಂದಷ್ಟು ಗಳಿಕೆಯನ್ನು ಅಥವಾ ಮಾನಸಿಕವಾದಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನು ಅವಲಂಬಿಸಬೇಡಿ. ಬೇರೆಯವರು ನನ್ನ ಜೊತೆಗಿದ್ದಾರೆ, ಅವರ ಸಹಕಾರ ಇದೆ, ಅದೆಲ್ಲವೂ ಸರಿ. ಆದರೆ ನೀವು ಮಾಡಬೇಕಾದಂತಹ ಕೆಲಸವನ್ನು ನೀವೇ ಮಾಡಬೇಕು ಅನ್ನುವಂಥದ್ದನ್ನು ಪೂರ್ಣವಾಗಿ ತಿಳ್ಕೊಂಡಿರಬೇಕು, ಜೊತೆಗೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾವುದಾದ್ರೂ ವ್ಯವಹಾರದಿಂದ ಬರಬೇಕಾದಂತಹ ಬಾಕಿ ಹಣ ಇದ್ದರೆ ನಿಮ್ಮ ಕೈ ಸೇರ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಪ್ರತಿಭೆ, ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶ ಸಿಕ್ಕುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು. ಆಲಸ್ಯಾದಿಗಳನ್ನು ದೂರ ಮಾಡಿ ಸಕಾಲದಲ್ಲಿ ಭಾಗಿಗಳಾಗಬೇಕು. ಅದು ಬಹಳ ಮುಖ್ಯವಾದ್ದು. ಭವಿಷ್ಯದ ಯೋಜನೆಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾ ತುಂಬ ಆಕರ್ಷಿತರಾಗ್ತೀರಿ. ಎಲ್ಲವೂ ಕೂಡ ಇಡೀ ಪ್ರಪಂಚ ಬಣ್ಣ ಬಣ್ಣವಾಗಿ ಕಾಣುತ್ತೆ. ಆದರೆ ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಆಲೋಚನೆ ಜೊತೆಯಲ್ಲಿ ಇರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ವಿದೇಶ ಪ್ರಯಾಣದ ವಿಚಾರ ಸಂತೋಷವನ್ನು ಕೊಡುತ್ತೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ದಿವಸ. ರಾಹುಕಾಲವನ್ನು ಕಳೆದು ನಿಮ್ಮ ಪ್ರಯಾಣವನ್ನು ನೀವು ಮುಂದುವರಿಸಬಹುದು. ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.